ಇವತ್ತು ಎಂತ ವಿಶೇಷ ನಮಗೆ ಸಂತೋಷ ಆಗಿದೆ ಅಕ್ಸಾ ಟೀಮ್ ಅವರಿಗೆ ಅಂದ್ರೆ, ನಾವು ಕಷ್ಟಪಟ್ಟು ಒಂದ್ ವರ್ಷದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ KS ಅಗೇನೆಸ್ಟ್. ಆದ್ರೆ ಅದು ಕೇಸ್ ಇನ್ನು ಕೋರ್ಟ್ ಅಲ್ಲಿ ಇದೆ. ಕೇಸ್ ಕೋರ್ಟ್ ಇಂದ ಹೊರಗೆ ಬಂದಿಲ್ಲ ಇಶ್ಯೂ. ಆದ್ರೆ ಚೇರ್ಮನ್ ಅವರಿಗೆ ಅವಮಾನ ಆಗಿದೆ. ಅದು ಸಸ್ಪೆಂಡ್ ಆಗಿದೆ. ಸಸ್ಪೆಂಡ್ ಅಷ್ಟೇ ಬೇಕಾಗಿಲ್ಲ ನಮ್ಗೆ, ಅವರಿಗೆ ರಿಸೈನ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಏನಾಗಿದ್ರೆ ಅವರು ಎಷ್ಟೆಷ್ಟು ಎಲ್ಲೆಲ್ಲಿ ಏನ್ ಮಾಡಿದ್ದಾರೆ ಅಷ್ಟನ್ನು SIT ಕೊಟ್ಟು ಅಥವಾ CBI ಕೊಟ್ಟು ತನಿಖೆ ಆಗ್ಬೇಕು. ತನಿಖೆ ಆದ ನಂತರ ಅವರಿಗೆ ಜೈಲಿಗೆ ಕಳಿಸ್ಬೇಕು. ಇವ್ರು ಎಷ್ಟೊಂದು ಕರಪ್ಟ್ ಮಾಡಿದಾರೆ ಅಂದ್ರೆ ನೋಡಿ, ತನ್ನ ಮಕ್ಕಳಿಗೆ ಕಳಿಸ್ತಾ ಇದಾರೆ ಅಂದ್ರೆ, ತಮ್ಮ ಇನ್ಕಮ್ ಕಡಿಮೆ ಮಾಡ್ಕೊಂಡು ಇನ್ಕಮ್ ನೋಡಿ. ಒಬ್ಬರಲ್ಲ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಹಿಂದ್ಗಡೆ. ಇನ್ಕಮ್ ಯಾರು ಕೊಡ್ತಾರೆ? ತಹಸೀಲ್ ಆಫೀಸ್ ಕೊಡ್ತಾರೆ. ತಹಸೀಲ್ ಆಫೀಸ್ ಅಲ್ಲಿ ಏನ್ ಚೆಕ್ ಮಾಡಿ ಅಲ್ಲಿ ಏನ್ ಗೊತ್ತಾಗಲ್ಲ ಇವರು ತಹಸೀಲ್ದಾರ್ ಅವರಿಗೆ. ಅವ್ರಿಗೆ ಬಿಡಬಾರ್ದು. ಇವ್ರು ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ತಹಸೀಲ್ ಆಫೀಸ್ ಇಂದ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಷ್ಟು ಯಾರ್ಯಾರು ಇದಾರೆ ಅವ್ರು ಅಷ್ಟನ್ನು ಜೈಲಿಗೆ ಕಳಿಸ್ಬೇಕಾಗಿದೆ. ಈಗ ಈ ವಿಷಯದಲ್ಲಿ ಎಲ್ಲ ಪಾಪ ಅಂದ್ರೆ ಇಲ್ಲಿ ಏನಾಗತ್ತೆ, ಸ್ಟಡಿ ಮಾಡೋರು ಯಾರು ಬಡ ಹುಡುಗರು. ಆದ್ರೆ ಇವರೆಲ್ಲ ಏನಾಗಿದ್ದಾರೆ, ಈ ಎಜುಕೇಶನ್ ಏನ್ ಮಾಡ್ಕೊಂಡ್ಬಿಟ್ಟಾರೆ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ಬಿಟ್ಟಾರೆ ಇವರು. ಈ ರಿಯಲ್ ಎಸ್ಟೇಟ್ ಅಲ್ಲಿ ಯಾರ್ಯಾರು ಇದಾರೆ ಅಂದ್ರೆ, ಇದು ಎಜುಕೇಶನ್ ರಿಯಲ್ ಎಸ್ಟೇಟ್ ಅನ್ಬೇಕು ಇವರು. ಇದ್ರಲ್ಲಿ ಯಾರ್ಯಾರು ಇದಾರೆ ಎಲ್ಲರೂ ಜೈಲಿಗೆ ಕಳಿಸ್ಲೇಬೇಕು. ಇವರಿಗೆ ಬಿಡಬಾರ್ದು. ಚೇರ್ಮನ್ ಅವರು ಜಸ್ಟ್ ಅಷ್ಟೇ ನಮ್ಗೆ ಸಸ್ಪೆಂಡ್ ಬೇಕಾಗಿಲ್ಲ, ನಮ್ಗೆ ರಿಸೈನೇಷನ್ ಮಾಡ್ಬೇಕಾಗಿದೆ. ಅವರು ರಿಸೈನ್ ಮಾಡಿ ಜೈಲಿಗೆ ಕಳಿಸ್ಬೇಕು SIT ಇಂದ. ಇದು ನಮ್ಗೆ ನಾವು CM ಅವರಿಗೆ ಇದು ಮನವಿ ಮಾಡ್ತಾ ಇರೋದು, ಅಕ್ಸಾ ಟೀಮ್ ತ್ರೂ. ಮತ್ತೆ ಗವರ್ನರ್ಗೆ ಇವತ್ತು ಥ್ಯಾಂಕ್ಸ್ ಹೇಳ್ತೀವಿ. ಅಷ್ಟೇ ಅಲ್ಲ, ಗವರ್ನರ್ ಸರ್ ಇವರು ಮಾಡಿರೋದು ನಾವು ಒಪ್ಕೋತೀವಿ. ಆದ್ರೆ ಇದು ಅಷ್ಟೇ ಅಲ್ಲ ಸರ್, ಇನ್ನು ಮುಂದೆ ನಮ್ಗೆ ರಿಸೈನೇಷನ್ ಬೇಕಾಗಿದೆ. ಅವ್ರದ್ದು ರಿಸೈನೇಷನ್ ಮಾಡಿ ಅವ್ರಿಗೆ ಆಸ್ತಿಯಲ್ಲಿ ಏನೇನು ಎಷ್ಟು ಇದೆ ಅಷ್ಟು ತನಿಖೆ ಆಗ್ಬೇಕು. ಅವ್ರ ಆಸ್ತಿ ಆಗ್ಲಿ, ಎಲ್ಲೆಲ್ಲಿ ಕರಪ್ಷನ್ ಆಗಿದೆ, ಎಷ್ಟು ಸ್ಟೂಡೆಂಟ್ ಆಗಿದ್ರೆ. ಆದ್ರೆ ಸ್ಪೆಷಲಿ ಮೊನ್ನೆ ಆಗಿರುವ KS ರಿಕ್ರೂಟ್ಮೆಂಟ್ ಅಲ್ಲಿ ಅದನ್ನ ತನಿಖೆ ಆಗ್ಲೇಬೇಕು. ಯಾಕಂದ್ರೆ ಆಲ್ರೆಡಿ ನಾವು 3-4 ಜನ 3-4 ಜನ ಇವರು ಮೆಂಬರ್ ಮೇಲೆ ಕಂಪ್ಲೇಂಟ್ ಆಗಿದೆ. FIR ಆಗಿದೆ. FIR ಆಗಿ ಮಾಡಿದ್ದು. ಆ FIR ಆಲ್ರೆಡಿ ಆಗಿದೆ. ಸೊ ಮತ್ತೆ FIR ಆಗತ್ತೆ. ಇನ್ನೊಂದು ಇಷ್ಟು ಜನ ಇದಾರೆ ಸಸ್ಪೆಕ್ಟೆಡ್, ಅವ್ರ ಮೇಲೆ FIR ಆಗತ್ತೆ ನೆಕ್ಸ್ಟ್. ಪ್ಲೀಸ್ ನಾವು ಗವರ್ನರ್ಗೆ ಇದ್ರು ನಮ್ಮ ಅಕ್ಸಾ ಟೀಮ್ ತ್ರೂ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಪ್ಲೀಸ್ ಇದನ್ನು SIT ತ್ರೂ ಅಥವಾ CBI ತ್ರೂ ನಮ್ಗೆ ತನಿಖೆ ಮಾಡಿ ನಮ್ಗೆ ನ್ಯಾಯ ಕೊಡಿಸಿ ಅಂತ